ಮೋದಿಗೆ ಮುಗಿದಾರ ವಿಶೇಷ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಗಿರಿರಾಜ್ ಸಿಂಗ್ ಆಯಿತು, ಈಗ ಪ್ರವೀಣ್ ಭಾಯ್ ತೊಗಾಡಿಯಾ. ಮೋದಿಯನ್ನು ವಿರೋಧ ಮಾಡೋರು ಪಾಕಿಸ್ತಾನಕ್ಕೆ ಹೋಗಬೇಕಂತ ಬಿಜೆಪಿಯ ನಾಯಕ ಗಿರಿರಾಜ್ ಸಿಂಗ್ ಹೇಳಿದ ವಿವಾದ ಮೊದಲನೇ ವಿಎಚ್ಪಿ ನಾಯಕ ಪ್ರವೀಣ್ ಭಾಯ್ ತೊಗಾಡಿಯಾ ಈಗ ಮತ್ತೊಂದು ಕೆಂಡ ಕಾರಿದ್ದಾರೆ. ಮುಸ್ಲಿಮರು ಹಿಂದೂಗಳಿರೋ ಪ್ರದೇಶದಲ್ಲಿ ಯಾವುದೇ ಜಮೀನು ಆಸ್ತಿಯನ್ನು ಖರೀದಿ ಮಾಡಬಾರದು, ಒಂದು ವೇಳೆ ಮಾಡಿದರೆ ಅಂಥ ಆಸ್ತಿಗಳ ಮೇಲೆ ಬಜರಂಗ್ ದಳ ಬೋರ್ಡ್ ಹಾಕಿಸ್ಬೇಕು, ಅಂಥವ್ರನ್ನ ಓಡಿಸ್ಬೇಕು, ಕಲ್ಲಿನಿಂದ ಟೈರ್ನಿಂದ ಹೊಡಿಬೇಕು ಅನ್ನುವಂಥ ಒಂದು ಹೇಳಿಕೆ ಕೊಡೋ ಮೂಲಕ ಇಡೀ ಭಾರತದಲ್ಲಿ ಒಂದು ರೀತಿಯ ಮತಗಳ ಪೊಲರೈಸೇಷನ್ಗೆ ಏನಾದರೂ ಸಂಘ ಪರಿವಾರ ಮುಂದಾಗಿದೆಯಾ ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಭಾರತದ ಉತ್ತರ ಭಾಗದಲ್ಲಿ ಚುನಾವಣೆ ಇನ್ನೂ ಕೂಡ ಬಾಕಿ ಇರೋದ್ರಿಂದ ಇದು ಒಂದು ರೀತಿಯ ಪ್ರೀ ಪ್ಲ್ಯಾಂಡ್ ಆದಂಥ ಒಂದು ಸ್ಟೇಟ್ಮೆಂಟಾ. ಇಂಥ ಒಂದು ಭಾರತದಲ್ಲಿ ಹಿಂದೂಗಳು, ಮುಸ್ಲಿಮರು, ಸಿಖ್ರು, ಇಸಾಯಿಗಳು, ಜೈನರು ಎಲ್ಲರೂ ಕೂಡ ವಾಸ ಮಾಡುವಂಥ ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ಈ ರೀತಿಯ ಪ್ರತಿಯಾಗಿ ಹೇಳಿಕೆ, ಈ ಥರ ನೇರವಾಗಿ ಅಟ್ಯಾಕ್ ಮಾಡೋ ಮೂಲಕ ಮತಗಳ ಒಂದು ಧ್ರುವೀಕರಣಕ್ಕೆ ಏನಾದರೂ ಪ್ರಯತ್ನ ಆಗ್ತಾ ಇದೆಯಾ? ಇದನ್ನು ಬಿಜೆಪಿ ಬೆಂಬಲಿಸುತ್ತಾ? ಬಿಜೆಪಿಯ ಒಳ ರಾಜಕಾರಣ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ? ಮೋದಿ ವಿರುದ್ಧ ಬಿಜೆಪಿ ಒಳಗಿರ್ತಕ್ಕಂಥ ಒಂದು ಶಕ್ತಿ ಕೂಡ ಇಂಥ ಹೇಳಿಕೆಗಳ ಮೂಲಕ ವಿಭಜಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಒಂದು ವಿಸ್ತೃತ ವರದಿ. ದೇಶದಲ್ಲೀಗ ಮೋದಿ ಅಲೆ ಜೋರಾಗಿದೆ ಅನ್ನೋ ವಾತಾವರಣವಿದೆ. ಆದರೆ ಇದರ ಬೆನ್ನಲ್ಲೇ ಬಿಜೆಪಿ ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಗಳ ಮುಖಂಡರು ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ವಿವಾದಗಳನ್ನು ಹುಟ್ಟಿಹಾಕ್ತಿದ್ದಾರೆ. ಈ ಅನುಮಾನಕ್ಕೆ ಕಾರಣವಾಗಿದ್ದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಪ್ರವೀಣ್ ತೊಗಾಡಿಯಾ ಹೇಳಿರೋ ಪ್ರಚೋದನಕಾರಿ ಹೇಳಿಕೆ. ರಾಜ್ಕೋಟ್ನ ಭಾವನ್ಗರ್ನಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಜಮೀನು ಖರೀದಿಸಿರುವುದಕ್ಕೆ ತೊಗಾಡಿಯಾ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ. ರಾಜ್ಕೋಟ್ನ ಭಾವನ್ಗರ್ನಲ್ಲಿ ಹೆಚ್ಚಾಗಿ ಹಿಂದೂಗಳಿದ್ದಾರೆ. ಇಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಜಾಗ ಖರೀದಿಸಿದ್ದ. ಇದನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವಿರೋಧಿಸಿದೆ. ಇದು ಹಿಂದೂಗಳ ಭೂಮಿ, ರಾಮನ ಭೂಮಿ. ಮುಸ್ಲಿಮರನ್ನ ಇಲ್ಲಿಂದ ಓಡಿಸಿ, ಆ ಜಾಗದಲ್ಲಿ ಬಜರಂಗ ದಳದ ಬೋರ್ಡ್ ಹಾಕಿ ಅಂತ ತಮ್ಮ ಕಾರ್ಯಕರ್ತರಿಗೆ ಪ್ರಚೋದನೆ ನೀಡಿದ್ದಾರೆ. ಮೇಘನಿ ಸರ್ಕಲ್ನಲ್ಲಿ ಜಮಾಯಿಸಿದ ವಿಎಚ್ಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮುಸ್ಲಿಂ ಬಿಸಿನೆಸ್ ಮ್ಯಾನ್ ಮೇಲೆ ಒತ್ತಡ ಹೇರಿದ್ರು. 48 ಗಂಟೆಗಳ ಒಳಗೆ ಜಾಗ ಖಾಲಿ ಮಾಡಬೇಕು, ಮಾಡದೇ ಇದ್ರೆ ಕಚೇರಿಗೆ ಕಲ್ಲು ಎಸಿರಿ, ಒಳಗೆ ನುಗ್ಗಿ ದಾಂಧಲೆ ಮಾಡಿ. ರಾಜೀವ್ ಗಾಂಧಿಯನ್ನ ಕೊಂದವರಿಗೆ ಇದುವರೆಗೂ ಗಲ್ಲಿಗೆ ಹಾಕಲಿಲ್ಲ. ಹೀಗಿರುವಾಗ ನಿಮಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಇದು ಚುನಾವಣೆಯ ಸಮಯ. ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಹೇರಲು ಇದು ಸರಿಯಾದ ಸಮಯ. ಈಗಲೇ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಆದರೆ ಈ ವರದಿ ಮಾಧ್ಯಮಗಳಲ್ಲಿ ಬರ್ತಿದ್ದಂತೆ ಎಚ್ಚೆತ್ತುಕೊಂಡಿರುವ ತೊಗಾಡಿಯಾ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಮಾಧ್ಯಮ ಸಂಸ್ಥೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. मेरा 22 जनवरी को भाषण हुआ है, आज 15 दिन हुआ है. मेरे भाषण के कारण कौन सा वायलेंस हुआ है? तब हुआ जाता है कि उनके कारण हिंसा हुई. मेरे भाषण में कोई ऐसा शब्द नहीं था, हिंसा नहीं हुई है. इसके बाद काल्पनिक कारण बताकर हिंदुओं की आवाज दबाने का कोई प्रयास करता है तो यह लोकतंत्र भी की हत्या है. करोड़ों हिंदुओं की भावना की बात धर्म संसद करने वाली थी, तब धर्म संसद की आवाज लोगों के लिए न पहुंचे, इसलिए विषय को डाइवर्ट करने के लिए यह केस खड़ा किया. ಒಟ್ನಲ್ಲಿ ಚುನಾವಣೆಯ ಸಮಯದಲ್ಲಿ ತೊಗಾಡಿಯಾ ಇಂತಹ ಹೇಳಿಕೆ ನೀಡಿರೋದು ಹಲವು ವಿವಾದಕ್ಕೆ ಕಾರಣವಾಗಿದೆ. ಇದು ಮೋದಿ ಇಮೇಜ್ ಅನ್ನ ಹಾಳು ಮಾಡಲು ನಡೆಸುತ್ತಿರುವ ಹುನ್ನಾರವ ಅನ್ನುವ ಅನುಮಾನವೂ ಎದ್ದಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ನಿಜಕ್ಕೂ ಕೂಡ ಭಾರತದಲ್ಲಿ ಇಂತಹ ಒಂದು ಹೇಳಿಕೆಗಳನ್ನು ಕೇವಲ ಹಿಂದೂ ಪರ ಸಂಘಟನೆಗಳಷ್ಟೇ ಅಲ್ಲ, ಮುಸ್ಲಿಂ ಪರವಾಗಿರ್ತಕ್ಕಂಥ ಸಂಘಟನೆ ನಾಯಕರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಹಿಂದೂ ಮುಸ್ಲಿಮರನ್ನ ಎತ್ತುಕಟ್ಟೋದ್ರಿಂದ ತಮಗೆ ಓಟ್ಗಳು ಸಿಗ್ತವೆ ಅನ್ನುವಂಥ ಖಾತ್ರಿ ಆದಮೇಲೆ ಈ ರೀತಿ ಹೇಳಿಕೆ ಕೊಡ್ತಾರ ಗೊತ್ತಿಲ್ಲ. ಇದರಿಂದ ಲಾಭ ಅಂತೂ ಆಗುತ್ತೆ. ಆ ಕಾರಣಕ್ಕಾಗಿಯೇ ಇಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಭಾರತವನ್ನು ಒಡೆದಾಳುವ ರಾಜಕೀಯ ನಾಯಕರು, ಸಂಘಟನೆಗಳನ್ನು ಈ ದೇಶದ ಜನ ಯಾವತ್ತೂ ಕೂಡ ಒಪ್ಪಲ್ಲ. ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ಬಿಜೆಪಿ ಹಿರಿಯ ನಾಯಕರು, ಮಾಜಿ ಮಂತ್ರಿಗಳಾದ ಬಿಜೆಪಿ ಪುಟ್ಟಸ್ವಾಮಿ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಹಿರಿಯ ಕಾಂಗ್ರೆಸ್ ನಾಯಕರಾದಂಥ BL ಶಂಕರ್ ಜೊತೆಗೆ BL ಶಂಕರ್ ಕಾರ್ಯಕ್ರಮ ಸ್ವಾಗತ. ಸೊ ತಾವೇನಾದರೂ ಮುಸ್ಲಿಮರನ್ನ ಭಾರತದ ನಾಗರಿಕರಂತ ಭಾವಿಸಿಲ್ವಾ ಪುಟ್ಟಸ್ವಾಮಿ ಅವರು? ಮುಸ್ಲಿಮರನ್ನು ಭಾರತದ ನಾಗರಿಕರಂತ ಭಾವಿಸಿಲ್ವಾ? ಖಂಡಿತವಾಗಿ ಮುಸ್ಲಿಮರು ನಮ್ಮ ಭಾರತೀಯರು, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗಿದ್ರೆ ಹೊಡೆದು ಓಡಿಸಿ ಯಾರು ಮೋದಿಯನ್ನು ವಿರೋಧ ಮಾಡ್ತಾರೆ ಅವರು ಪಾಕಿಸ್ತಾನಕ್ಕೆ ಹೋಗಬೇಕು, ಈ ರೀತಿ ಹೇಳಿಕೆಗಳನ್ನು ನಿಮ್ಮ ಪಕ್ಷದ ನಾಯಕರು ನೀಡ್ತಾ ಇದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ನೀವು ಮೊದಲೇ ಹೇಳಿದಾಗೆ ಇವತ್ತು ನ್ಯಾಷನಲಿಸ್ಟು ಒಂದು ಕಡೆ ಇದ್ದರೆ ಫಂಡಮೆಂಟಲಿಸ್ಟು ಎಲ್ಲ
ಒಂದು ರಿಲಿಜಿಯನ್ನಲ್ಲೂ ಸಹ ಇದ್ದಾರೆ. ಅವರು ಈ ರೀತಿಯ ಒಂದು ಪ್ರಚೋದನಾಕಾರಿಗಳನ್ನು ಹೇಳ್ಬೋದೇ ಹೊರತು, ಆದರೆ ಮೋದಿ ರಾಷ್ಟ್ರೀಯವಾದಿ, ಅದರಲ್ಲೇನು ಎರಡು ಮಾತಿಲ್ಲ. ಅವನು ಈ ದೇಶ ರಾಷ್ಟ್ರ, ನಮ್ಮ ಜನ, ಒಂದು ರಾಷ್ಟ್ರಕ್ಕೆ ಒಂದೇ ಜನ ಒಂದೇ ರಾಷ್ಟ್ರ ಅಂತ. ಭಾರತದಲ್ಲಿ ಬಹಳ ಜಾತಿ ಧರ್ಮಗಳಿದಾವೆ, ಅದರಿಂದ ಬರೀ ಮಂದಿರ, ಮಸ್ಜಿದ್, ಗುರುದ್ವಾರಗಳು ಒಟ್ಟಿಗಿರತಕ್ಕಂಥ ಭಾರತ ಇದು. ಅದನ್ನೇ ಇವತ್ತಿನ ದಿವಸ ದುರಾದೃಷ್ಟವಶಾತ್ತು ವೋಟ್ ಬ್ಯಾಂಕ್ಗೋಸ್ಕರವಾಗಿ ನಾವು ಈ ವರ್ಗಗಳನ್ನು ಬೈಫರ್ಕೇಟ್ ಮಾಡ್ತಾ ಇದ್ದೀವಿ. ಯಾರು? ಎಲ್ಲರೂ. ಈಗ ಗಿರಿರಾಜ್ ಸಿಂಗ್ ನಿಮ್ಮ ಪಕ್ಷದ ನಾಯಕರ್ತಾನೆ, ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಿತಿನ್ ಗಡ್ಕರಿ ಸಮ್ಮುಖದಲ್ಲೇ ಮೋದಿ ವಿರೋಧ ಮಾಡೋರು ಪಾಕಿಸ್ತಾನಕ್ಕೆ ಹೋಗಬೇಕು, ನಾನು ಈಗಲೂ ಕೂಡ ಬದ್ಧ ಇದ್ದೇನೆ, ನನ್ನ ಹೇಳಿಕೆಯನ್ನು ನಾನು ವಾಪಸ್ ತಗೊಳ್ಳಲ್ಲ, ಕೋರ್ಟ್ಗೆ ಏನು ಬೇಕು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತಂದ್ರೆ, ಇವತ್ತಿಗೂ ಆ ನಾಯಕರನ್ನ ಪಕ್ಷ ನೀವು ನೋಟಿಸ್ ಕೊಟ್ಟಿಲ್ಲ, ಉಚ್ಚಾಟನೆ ಕೂಡ ಮಾಡಿಲ್ಲ. ಅದನ್ನ ಹೇಳ್ತಕ್ಕಂಥದ್ದನ್ನ ನಾನೊಬ್ಬ ರಾಷ್ಟ್ರೀಯವಾದಿಯಾಗಿ ತಪ್ಪು ಅಂತಕ್ಕಂಥದ್ದನ್ನು ಒಪ್ತೇನೆ. ಆದರೆ ರಾಷ್ಟ್ರೀಯವಾದಿ ಅಂತಂದ್ರೆ ಕೇವಲ ಹಿಂದೂಗಳು ಇದ್ರೆ ಮಾತ್ರ ಎಲ್ಲರೂ ರಾಷ್ಟ್ರೀಯವಾದಿ. ಮುಸ್ಲಿಮರು ಕೂಡ 20 ಕೋಟಿ ಜನ, ಜೈನರು, ಸಿಖ್ರು, ಇಸಾಯಿಗಳು, ಭಾರತೀಯನಾಗಿ ನಾನು ಹೇಳ್ತಕ್ಕಂಥದ್ದು ಆ ರೀತಿಯ ಪ್ರಚೋದನೆಯನ್ನು ಮಾಡಬಾರದು. ಹಾಗಾದ್ರೆ ಮುಸ್ಲಿಮರು ಭಾರತೀಯರಲ್ವಾ? ನಿಮ್ಮ ಭಾರತೀಯರು ಅಂತ ರಾಷ್ಟ್ರೀಯವಾದಿ ಆದ್ರೆ ಮುಸ್ಲಿಂ ಕೂಡ ರಾಷ್ಟ್ರೀಯವಾದಿ ಆಗಿರ್ತಾರೆ. ನಾನು ಹೇಳ್ತಾ ಇರೋದು ಅರ್ಥ, ನಾನು ಹೇಳ್ತಾ ಇರೋದು ಭಾರತೀಯನಾಗಿ ಹೇಳ್ತಾ ಇದ್ದೀನಿ. ಆ ರೀತಿಯ ನಾವು ಮುಸ್ಲಿಮರ ಬಗ್ಗೆ ಅಲ್ಲಿ ಸಿಖ್ರ ಬಗ್ಗೆ ಅಲ್ಲಿ ಹೇಳ್ತಕ್ಕಂಥದ್ದು ತಪ್ಪು. ಈ ಪ್ರವೀಣ್ ಭಾಯ್ ತೊಗಡೆ ಏನ್ ಹೇಳಿದ್ರು? ತಪ್ಪು ಅದನ್ನ ಅಂತ ಹೇಳ್ತಾ ಇದ್ದೀನಿ. ಮುಸ್ಲಿಮರು ವಾಸ ಇರೋ ಪ್ರದೇಶಗಳಲ್ಲಿ ಅಥವಾ ಹಿಂದೂ ವಾಸ ಇರೋ ಪ್ರದೇಶಗಳಲ್ಲಿ ಮುಸ್ಲಿಮರ ಆಸ್ತಿ ಖರೀದಿ ಮಾಡಬಹುದು ಅಂದ್ರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂತದ್ದು. ಯಾರು ಎಲ್ಲಿ ಬೇಕಾದ್ರೂ ಆಸ್ತಿ ಖರೀದಿ ಮಾಡಬಹುದು. ಒಪ್ತಾ ಇದ್ದೇನೆ, ಅವರು ಹೇಳಿಲ್ಲ ಅಂತ ಇದ್ದಾರೆ. ಹೇಳಿದ್ರೆ ತಪ್ಪು ಅಂತ ಒಪ್ತಾ ಇದ್ದೀನಲ್ಲ, ಅದನ್ನ ತಪ್ಪು ಅದು ಹೇಳ್ಬಾರ್ದು. ಬಿಜೆಪಿ ಇದನ್ನ ಒಪ್ಪಲ್ಲ. ಅಲ್ಲ, ಬಿಜೆಪಿನೂ ಒಪ್ಕೊಳ್ತಾರೆ. ಯಾರೂ ಇದನ್ನ ಈ ತೊಗಾಡಿಯ ಸ್ಟೇಟ್ಮೆಂಟ್ಗೆ ಮತ್ತೆ ಗಿರಿರಾಜ್ ಸಿಂಗ್ ಸ್ಟೇಟ್ಮೆಂಟ್ ಬಿಜೆಪಿ ಬಹುಶಃ ಅವರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ತೊಗಾಡಿ ಅವರು ನಾನು ಹೇಳಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಟ್ಟರು. ಹೇಳಿದರೆ ಅದನ್ನು ಯಾರೂ ಸಹ ಅದನ್ನು ಒಪ್ಪೋದಿಲ್ಲ. ಆದರೆ ಇವತ್ತು ರಾಷ್ಟ್ರದಲ್ಲಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಕ್ಕೆ ಪ್ರಚೋದನಕಾರಿ ಹೇಗಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ಡಿಸ್ಕಸ್ ಮಾಡಿದ್ರೆ ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಆಂಧ್ರದಲ್ಲಿ ಮೊನ್ನೆ ಇಬ್ರಾಹಿಂ ಹೇಳಿದ್ರು, ಕತ್ತರಿಸ್ತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಂಧ್ರದಲ್ಲಿ ಒಬ್ಬ MLA ಹೇಳಿದ್ರು, ವಸ್ಕಾಕ್ಬಿಡ್ತೀನಿ ನಾನು, ಹಿಂದೂಗಳನ್ನೆಲ್ಲ ಕೊಡಿ 15 ನಿಮಿಷ ವಸ್ಕಾಕ್ತೀನಿ ಅಂತ ಹೇಳ್ತಾರೆ. ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಒಬ್ಬ MLA ಹೇಳ್ತಾರೆ, ಮೋದಿನ ತುಂಡಾಗಿ ಕತ್ತರಿಸ್ತೀನಿ ಅಂತ ಹೇಳ್ತಾರೆ. ಈ ರೀತಿಯ ಪ್ರಚೋದನಾಕಾರಿಯ ಹೇಳಿಕೆಗಳೆಲ್ಲ ರಾಜಕೀಯ ಪ್ರೇರಿತವಾಗಿರ್ತದೆ. ಓಟ್ ಸಿಗುತ್ತೆ, ಅದು ಅದೇ ಓಟು ಬೇರೆ. ದೇಶದ ಗತಿ ಏನು? ನೀವು ನಿಮ್ಮ ನಾಯಕರು ಮಾತಾಡುವಾಗ ದೇಶದ ಗತಿ ಅಲ್ಲ. ನಮ್ಮಲ್ಲಿ ಈ ತರ ಕಡಿ ಕತ್ತರಿಸುವಂತಕ್ಕಂಥದ್ದನ್ನ ಹೇಳೋದಿಲ್ಲ. ಅನಂತಕುಮಾರ್ ಹೆಗಡೆ ಕಾರವಾರದವರು ಅಸಮಾಧಾನ ಗೋ ಹತ್ಯೆ ಮಾಡೋರ್ನ ನಾಲಿಗೆ ಕತ್ತರಿಸಿ ಕಾಲ್ ಕತ್ತರಿಸಿ ಅಂತ ಹೇಳಿದ್ರು, ಹೇಳಿದ್ರು. ಅಸಮಾಧಾನವನ್ನ ಪ್ರಾರಂಭ ಮಾಡಿದ್ದು ಈ ದೇಶದಲ್ಲಿ ಮೊದಲು 2 ಕಾಂಗ್ರೆಸ್ಸು. ಮೊದಲನೇ ಕಾಂಗ್ರೆಸ್ ಇತ್ತಲ್ಲ, ಅದರಲ್ಲಿ ದೇಶದ ಐಕ್ಯತೆಗೋಸ್ಕರ ಇತ್ತದ್ದು. ಅದನ್ನು ನಾನು ರೆಫರೆನ್ಸ್ ಬಿಜೆಪಿ ದೇಶದ ಐಕ್ಯತೆ ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಬಂದ ಮೇಲೆ ಒಂದು ವರ್ಗವನ್ನ ಓಲೈಸೋದಕ್ಕೋಸ್ಕರ. ಒಂದು ವರ್ಗದ ಬಗ್ಗೆ ಹೇಳ್ತಾ ಇದ್ರಿ ಶಂಕರ್ ಅವರೇ. ಬಿಜೆಪಿ ಒಂದು ವರ್ಗವನ್ನ ಓಲೈಸೋದಕ್ಕೋಸ್ಕರ ನಿಮ್ಮ ಮೇಲೆ ಹೇಳ್ತಾ ಇದ್ರೆ, ಮುಸ್ಲಿಮರು ಅಂದ್ರೆ ವಿಶೇಷವಾಗಿ ಮುಸ್ಲಿಮರ ಅಪೀಸ್ಮೆಂಟ್ ಮಾಡುತ್ತೆ ಕಾಂಗ್ರೆಸ್ ಅಂತ. ಹಾಗಾದ್ರೆ ಬಿಜೆಪಿ ಬಹುಸಂಖ್ಯಾತರ ಪರವಾಗಿ ನಿಂತಿದೆ ಅಂದ್ರೆ ಅವರು ಕೂಡ ಹಿಂದೂಗಳ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರಾ? ನೋಡಿ, ಈ ಚುನಾವಣೆಯನ್ನು ಗೆದ್ದೇ ತೀರಬೇಕು ಅನ್ನೋ ಹಠಕ್ಕೆ ಬಿಜೆಪಿಯವರು ಬಿದ್ದ ಹಾಗೆ ಮಾಡ್ತಾ ಇದ್ದಾರೆ. ನೀವು ಇದನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ ಮೋದಿಯವರಿಗಿರುವಂಥ ಈಗಿನ ಜನಪ್ರಿಯತೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅವರನ್ನು ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಒಳಗೆ ಏನಾದ್ರು ಮಾಡ್ತಾ ಇರ್ಬೋದು. ಅದು ನನಗೆ ಆ ಥರ ಅನಿಸೋದಿಲ್ಲ. ಯಾಕೆಂದರೆ ಮೋದಿಯವ್ರನ್ನ ಈ ರಾಜಕಾರಣದ ಮುಂಚೂಣಿಗೆ ಪ್ರಧಾನಮಂತ್ರಿ ಹುದ್ದೆ ಅಭ್ಯರ್ಥಿಯನ್ನಾಗಿ ಮಾಡೋದರಲ್ಲಿ ಸಂಘ ಪರಿವಾರದ ಪಾತ್ರ ಭಾಳ ದೊಡ್ಡದಾಗಿದೆ. ಬಿಜೆಪಿ ಆಯ್ಕೆ ಏನಲ್ಲ, ಅವರು ಸಂಘ ಪರಿವಾರದ ಆಯ್ಕೆಯವರು. ಹಾಗೆ ಅದರಲ್ಲಿ ಸಂಘ ಪರಿವಾರ, ಈ ಪ್ರವೀಣ್ ಭಾಯ್ ತೊಗಾಡಿಯಾ ಇರಲಿ, ಮತ್ತೊಬ್ಬರಿರಲಿ, VHP, ಬಜರಂಗ ದಳ, ಇವೆಲ್ಲ ಸಂಘ ಪರಿವಾರದ ನಿಯಂತ್ರಣದಲ್ಲಿದ್ದಾವೆ ಹೊರತು ಬಿಜೆಪಿ ನಿಯಂತ್ರಣದಿಲ್ಲ. ಹಾಗಾಗಿ ಅಲ್ಲಿ ಆಡೋಂಥ ಮಾತುಗಳೆಲ್ಲ ಸಂಘ ಪರಿವಾರದ ನಿಯಂತ್ರಣಕ್ಕೆ ಬರ್ತವೆ ಹೊರತು ಬಿಜೆಪಿ ನಿಯಂತ್ರಣಕ್ಕೆ ಬರೋದಿಲ್ಲ. ಹಾಗೆ ಅವ್ರು ಬೇಕು. ಇಲ್ಲಿ ಒಂದು ರೀತಿ ಸಮಾನಾಂತರವಾಗಿ 2 ರೀತಿಯ ಪ್ರಚಾರ ನಡೀತಿದೆ. ಒಂದು, ಮೋದಿಯವರು ಅವರ ವ್ಯಕ್ತಿತ್ವವನ್ನು ಭಾಳ ವೈಭವೀಕರಿಸಿ ಅಭಿವೃದ್ಧಿ ಬಗ್ಗೆ, ಭಾಳ ದಕ್ಷ ನಾಯಕತ್ವದ ಬಗ್ಗೆ, ಸಮರ್ಥ ನಾಯಕತ್ವದ ಬಗ್ಗೆ ಮಾತಾಡ್ತಾ ಅವ್ರು ಹೋಗೋದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಅದಕ್ಕೆ ಸಮಾನಾಂತರವಾಗಿ ಸಂಘ ಪರಿವಾರದ ಜೊತೆ ಇರತಕ್ಕಂಥ ಸಂಘಟನೆಗಳು ಈ ರೀತಿಯ ಹಿಂದುತ್ವದ ಬಗ್ಗೆ, ರಾಮ ಮಂದಿರದ ಬಗ್ಗೆ ಅಥವಾ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾವೆ. ಒಂದು ಕಡೆಯಿಂದ ಹಳೆಯ ಒಂದು ಜನಸಂಘ ಬಿಜೆಪಿಯ ವೋಟ್ ಬೇಸ್ ಏನಿದೆ ಅದನ್ನ ಕಾನ್ಸಾಲಿಡೇಟ್ ಮಾಡ್ತಾ ಹೋಗೋದು. ಈ ಹೊಸ ವರ್ಗ ಏನಿದೆಯಲ್ಲ, ಯುವಕರು, ಮತ್ತೊಬ್ಬರಿಗೆ ಹೊಸದಾಗಿ ಮತದಾನದ ಹಕ್ಕನ್ನು ಪಡೆದಿರ್ತಕ್ಕಂಥವ್ರು ಅಥವಾ ಬದಲಾವಣೆ ಬಯಸ್ತಾ ಇರೋಂಥವ್ರಿಗೆ ಇಲ್ಲಿ ಮಾತ್ರ ಅದು ಸಾಧ್ಯ ಅನ್ನೋ ರೀತಿಯ 2 ರೀತಿಯ ಸಂದೇಶಗಳನ್ನ ಸಮಾನವಾಗಿ ಕಳಿಸ್ತಾ ಅದರಿಂದಲೂ ಓಟ್ ಬರಬೇಕು, ಇದರಿಂದಲೂ ಓಟ್ ಬರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹೊರತು ಬೇರೆ ರೀತಿಯಿಂದ ಅಲ್ಲ. ವೋಟ್ ಬ್ಯಾಂಕ್ ಯಾಕೆ ಅಂದರೆ ನೋಡಿ, ಇಲ್ಲದೆ ಹೋದರೆ
ಮೊದಲು ಯಾರ ಹೆಸರು ಹೇಳಿದ್ರಲ್ಲ ಗಿರಿರಾಜ್ ಸಿಂಗ್ ಅವ್ರು ಹೇಳಿದ್ದನ್ನ ಇದುವರೆಗೂ ಮೋದಿಯವರು ಖಂಡಿಸಿಲ್ಲ. ಇವರು ತೊಗಾಡಿ ಅವ್ರು ಹೇಳಿ ಇವರೇ ಹೇಳೋ ಪ್ರಕಾರ 12 ದಿವಸ ಆಯ್ತು ನಾನು ಅದನ್ನ ಹೇಳಿ, ಅದರಿಂದ ಯಾವುದೇ ದಂಗೆ ಆಗಿಲ್ಲ, ನನ್ನ ಹೇಳಿಕೆಯನ್ನು ಯಾರು ಅಥವಾ ಗಂಭೀರವಾಗಿ ಪರಿಗಣಿಸಿಲ್ಲ ಅಥವಾ ಆ ರೀತಿ ನಾನು ಹೇಳಿ ಇದನ್ನೂ ಕೂಡ ಅವ್ರು ಖಂಡಿಸಿಲ್ಲ. ಕಾಂಗ್ರೆಸ್ಸಿನ ಕೆಲವು ಉದಾಹರಣೆ ಕೊಟ್ಟರು ಹಾಕುವ ಸಾಧ್ಯತೆ. ಆ ಗುಜರಾತ್ ಸರ್ಕಾರ ಇಲ್ಲಿವರೆಗೂ ಕೂಡ ತೊಗಡೆಯ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಒಂದು FIR ಕೂಡ ಹಾಕಿಲ್ಲ. ಕಾಂಗ್ರೆಸ್ಸಿನ ಕೆಲವು ಹೇಳಿಕೆಗಳನ್ನ ಪುಟ್ಟಸ್ವಾಮಿ ಅವರು ಕೋಟ್ ಮಾಡಿದ್ರಲ್ಲ, ಹೌದು ಕೆಲವರು ಆ ಥರ ಮಾತಾಡಿದ್ದು ಹೌದು, ತಪ್ಪೇ ಹೌದು ಮಾತಾಡೋದು. ಆದರೆ ಅದನ್ನು ನಮ್ಮ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಉಪಾಧ್ಯಕ್ಷರಿಂದ ಪಾರ್ಟಿ ಕಂಡೆಮ್ ಮಾಡಿ ಅವ್ರ ಮೇಲೆ ಯಾವ ರೀತಿ ಅವ್ರನ್ನ ನಿರ್ಬಂಧಕ್ಕೊಳಪಡಿಸ್ಬೇಕು ಪಡಿಸಿದ್ದಾರೆ. ಕಂಡೆಮ್ ಅಂತೂ ಅದನ್ನು ಖಂಡಿಸಿರತಕ್ಕಂಥದ್ದು ಪಾರ್ಟಿ ಒಳಗಿದೆ. ಆದರೆ ಇಲ್ಲಿ ಅದಿಲ್ಲ. ಇದು ಮೋದಿಯವರು ಯಾವಾಗ ಇದನ್ನು ಖಂಡಿಸೋದಿಲ್ವೋ ಅಥವಾ ಅದ್ರ ಬಗ್ಗೆ ಅವ್ರ ಬಗ್ಗೆ ಬರತಕ್ಕಂಥ ಅನೇಕ ಆರೋಪಗಳಿಂದ ಹಿಡಿದು ಅವರ ಮದುವೆಯಿಂದ ಹಿಡಿದು ಮತ್ತು ಎಲ್ಲದರ ಬಗ್ಗೆನೂ ಒಂದು ಜಾಣವಾಗಿರೋಂಥ ಮೌನವನ್ನೇನು ವಹಿಸ್ತಾರಲ್ಲ ಮೋದಿಯವರು, ಹಾಗಾಗಿ ಇಲ್ಲಿ ಒಂದು ಉದ್ದೇಶಪೂರ್ವಕವಾಗಿರತಕ್ಕಂಥ ಒಂದು ತಂತ್ರಗಾರಿಕೆ ನಡೀತಾ ಇದೆ ಅಂತ ನನಗೆ ಹೀಗೆ ಅನಿಸುತ್ತೆ. ಶಂಕರ್ ಅವರೇ, BJP ಈ ಸಲ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಏನಿದ್ದಾರೆ ನರೇಂದ್ರ ಮೋದಿ ಅವರನ್ನ ಅಭಿವೃದ್ಧಿ ಅಜೆಂಡಾದ ಮೂಲಕ ಹೋಗ್ತಾ ಇದೆ ಜನರ ಬಳಿಗೆ. ರಾಮ ಮಂದಿರ ಕೂಡ ಆ ಮ್ಯಾನಿಫೆಸ್ಟೋ ಕೊನೆಯ ಒಂದು ಸಾಲಿದೆ. ಎಲ್ಲೋ ಒಂದು ಕಡೆ BJP ಒಳಗಡೆ ಇರ್ತಕ್ಕಂಥ ತೃಪ್ತ ನಾಯಕರು ಉಮಾಭಾರತಿ ಹೇಳಿದ್ರು, ನರೇಂದ್ರ ಮೋದಿ ವಾಜಪೇಯಿ ರೀತಿಯ ಮಾತುಗಾರ ಅಲ್ಲ ಅಂತ ಹೇಳಿದ್ರು. ಮುರಳಿ ಮನೋಹರ್ ಜೋಶಿ ಹೇಳಿದ್ರು, ಇದು ನರೇಂದ್ರ ಮೋದಿ ವೇವ್ ಅಲ್ಲ BJP ವೇವ್ ಅಂತ ಹೇಳಿದ್ರು. ಮತ್ತೊಂದು ಕಡೆ ಒಬ್ಬ ನಾಯಕರು ಹೇಳ್ತಾರೆ, ಸೊ ಇದು ಈ ರೀತಿ ಹೇಳಿಕೆಗಳು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ನರೇಂದ್ರ ಮೋದಿನ ಕಂಟ್ರೋಲ್ ಮಾಡಕ್ಕೆ ನಡೀತಾ ಇದೆ. BJP ಒಳಗೂ ಕೂಡ ವ್ಯಕ್ತಿಗತವಾಗಿರತಕ್ಕಂಥ ಪ್ರತಿಷ್ಠೆ ಹೋರಾಟ ನಡೀತಾ ಇರೋದು ಹೌದು. ಅದು ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅದ್ವಾನಿಯವರು ಅಥವಾ ಸುಷ್ಮಾ ಸ್ವರಾಜ್ ಅವರು ಅಥವಾ ಉಮಾ ಭಾರತಿಯವರು, ಜಸ್ವಂತ್ ಸಿಂಗು, ಯಶವಂತ್ ಸಿನ್ಹಾ, ಇದೊಂದು ಕಡೆಯಿಂದ ನಡೀತಾ ಇದೆ. ಅದು ಅವ್ರ ಮೇಲೆ ಹೇರಿರೋದಲ್ಲ ಮೋದಿನ ಸಂಘ ಪರಿವಾರದವರು, ಅವರೆಲ್ಲ ಸೀನಿಯಾರಿಟಿನ ಓವರ್ಲುಕ್ ಹಿಂದುತ್ವ ವಾಯ್ಸ್ ಬರ್ತಾ ಇದೆ ಈಗ. ಈಗ ಉಳಿದಿರೋ ಸೀಟ್ಗಳು ಯಾವುದು ಚುನಾವಣೆ ನಡೀಲಿಕ್ಕೆ? ಹಿಂದಿ ಮಾತಾಡೋ ಅಲ್ಲೇನಿದೆ, ಅಲ್ಲಿ ಬಹಳ ಮೂಲಭೂತವಾಗಿ ರಥಯಾತ್ರೆಗೆ ಬೆಂಬಲ ಸಿಕ್ಕಿದಂಥ ಪ್ರದೇಶ, ರಾಮ ಮಂದಿರಕ್ಕೆ ಬೆಂಬಲ ಸಿಕ್ಕಿದಂಥ ಪ್ರದೇಶ, ಆದ್ವಾನಿಯವರಿಗೆ ನಾಯಕತ್ವ ಪಟ್ಟಕ್ಕೆ ಏರಿಸಿದಂಥ ಪ್ರದೇಶ, ಒಂದು ಕಾಲದಲ್ಲಿ 2 ಸೀಟ್ ಇದ್ದಂಥ BJPಯನ್ನು 100ರ ಗಡಿ ದಾಟಿದಂಥ ಪ್ರದೇಶಗಳೆಲ್ಲ ಈಗ ಚುನಾವಣೆಗೆ ಹೋಗ್ತಾ ಇದ್ದಾವೆ ಇನ್ನು 2-3 ಹಂತದಲ್ಲಿ. ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಅಜೆಂಡವನ್ನು ಸಂಘ ಪರಿವಾರದ ಬೇರೆ ಬೇರೆ ಸಂಸ್ಥೆಗಳಿಂದ ಅದು ಮಾಡ್ತಾ ಇದೆ. ನನ್ನ ಪ್ರಕಾರ ಇದು ಬುದ್ಧಿಪೂರ್ವಕವಾಗಿ ಮಾಡ್ತಾ ಇರುವಂಥ ಒಂದು ಪ್ರಯೋಗನೇ ಹೊರತು ಆಕಸ್ಮಿಕವಾಗಿ ಮತ್ತೊಂದಲ್ಲಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ತಂತ್ರಗಾರಿಕೆ. ಎಸ್, ನಾನು ಕೇಳ್ತೀನಿ, ಮೊನ್ನೆ ಮ್ಯಾನಿಫೆಸ್ಟೋಲ್ಲಿ ಕಾಂಗ್ರೆಸ್ ಹೇಳಿದ್ರೆ ನಾವು ಮುಸ್ಲಿಂ ರಿಸರ್ವೇಷನ್ ಕೊಡ್ತೀವಿ, ಅವರು ಧಕ್ಕೆ ಆಗಕ್ಕೆ ಬಿಡಲ್ಲ ಅಂತೇಳಿ. ಮೋಹನ್ ಭಾಗವತ್ RSSನ ಮುಖ್ಯಸ್ಥರು ಹೇಳ್ತಾರೆ, ಇದು ಮೈನಾರಿಟಿ ಅಪೀಸ್ಮೆಂಟ್ ಮಾಡ್ತಾ ಮೆಜಾರಿಟಿ ಜನರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರ ಅರ್ಥ ನೀವು ಕೂಡ BJPಗೆ ಆ ವೋಟ್ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತಾ ಇದ್ರಿ ಅಲ್ಲ. ಇದನ್ನು ಮೊದಲು ಈ ದೇಶವನ್ನು ವಿಭಜನೆ ಮಾಡ್ತಕ್ಕಂಥದ್ದು, ದೇಶದಲ್ಲಿ ಆಕ್ರೋಶವನ್ನು ಉಂಟು ಮಾಡ್ತಕ್ಕಂಥದ್ದು, 2 ವರ್ಗಗಳ ಮೈನಾರಿಟಿ ಮೆಜಾರಿಟಿ ಅಂತಕ್ಕಂಥದ್ದು ಬಗ್ಗೆ ಹೆಚ್ಚಿನ ಕಂದಕವನ್ನು ಪ್ರಾರಂಭ ಮಾಡಿದೆ ಕಾಂಗ್ರೆಸ್ಸು. ಕಾರಣ ಏನು ಅಂತ ಹೇಳಿದ್ರೆ, ಹಿಂದೆ ನೆಹರು ಇದ್ದಂಥ ನೆಹರು ವಲ್ಲಭಾಯ್ ಪಟೇಲ್ ಹೇಳ್ತಾ ಇದ್ದರು, ನಮ್ಮ ದೇಶಕ್ಕೆ ಒಂದೇ ಒಂದು ದೇಶ, ಇದರಲ್ಲಿ ಯಾವುದೇ ಮೈನಾರಿಟಿ ಒಂದು ಕ್ಯಾಸ್ಟ್ ಲೈನ್ ಬೇಸ್ ಮೇಲೆ ಯಾವುದೇ ರಿಸರ್ವೇಷನ್ ಹಾಕೂಡ್ದು ಅಂತಕ್ಕಂಥದ್ದನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಡಿಸ್ಕಷನ್ ನಡೆದಿದೆ. ಅದರಲ್ಲೂ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮತ್ತು ಈ ಮೈನಾರಿಟಿ ಮುಸ್ಲಿಮ್ಸ್ ಅಂತಕ್ಕಂಥದ್ದನ್ನು ಬ್ರಿಟಿಷ್ನವರು ಕೊಟ್ಟಂಥ ಕೊಡುಗೆ, ಅದನ್ನು ನಾವು ಪುನಃ ರಿಪೀಟ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವು ಹೇಳಿದ್ರೆ ಓದ್ತೀನಿ ಅದನ್ನು. ಅದರಿಂದ ಇವನು ಯಾರು ತಜ್ಮಾಲ್ ಹುಸೇನ್ ವಾಸ್ ಎಕ್ಸ್ಟ್ರಾ ವೋಕಲ್ ವೆನ್ ಸ್ಟ್ರಾಂಗ್ಲಿ ಪ್ರೀಡೆಡ್ ಅಗೇನ್ಸ್ಟ್ ರಿಸರ್ವೇಷನ್. ದಿ ಟರ್ಮ್ ಮೈನಾರಿಟಿ ಇಸ್ ಎ ಬ್ರಿಟಿಷ್ ಕ್ರಿಯೇಷನ್. ದಿ ಬ್ರಿಟಿಷ್ ಕ್ರಿಯೇಟೆಡ್ ದಿ ಮೈನಾರಿಟಿ. ಇಡೀ ಪ್ರಪಂಚ ಎಲ್ಲ ಕಡೆ ಇದ್ದಾರೆ. ಸ್ವಲ್ಪ ಮೈನಾರಿಟಿ ಅಂತಕ್ಕಂಥದ್ದು ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಹಿಂದೂಗಳ ಅಪೀಸ್ಮೆಂಟ್ ಮಾಡ್ತಾ ಇಲ್ವಾ? ನೀವು ಹಿಂದೂಗಳ ಅಪೀಸ್ಮೆಂಟ್, ಹಿಂದೂಗಳ ವೋಟ್ ಬ್ಯಾಂಕ್ಗಾಗಿ ಗಿರಿರಾಜ್ ಸಿಂಗ್ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರದು, ತೊಗಾಡಿಯ ಮುಸ್ಲಿಮರನ್ನು ಓಡಿಸಿ ಅಂತ ಹೇಳ್ತಾರದು. ನಿಮ್ಮ ಹಿಂದೂ ಬ್ಯಾಂಕ್ ಅನ್ನ ನೆಹರು ಕನ್ಸಾಲಿಡೇಟ್ ಮಾಡಬೇಕಾಗಿದೆ. ನೆಹರು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, idea of communal court and said safeguard of this kind would have gone some point BJP ಹಿಂದೂಗಳನ್ನು ಹೋಲಿಸ್ತಾ ಇದೆ. ಅಲ್ಲ, ಒಂದು ಪುಟ್ಟಸ್ವಾಮಿಯವರ ಮೈನಾರಿಟಿ ಅಂದ ಕೂಡಲೇ ನಾವು ಮುಸಲ್ಮಾನರು ಮಾತ್ರ ಎಲ್ಲ ಸಂದರ್ಭದಲ್ಲೂ ಚರ್ಚೆ ಮಾಡ್ತೀವಿ. ನಮ್ಮ ಸಂವಿಧಾನದ ಪ್ರಕಾರನೇ ಇತ್ತೀಚೆಗೆ ಜೈನರು ಕೂಡ ಮೈನಾರಿಟಿ ಅಂತೇಳಿ ಅವರಿಗೆ ಸ್ಟೇಟಸ್ ಕೊಟ್ಟಿದ್ದಾರೆ. ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಪಾರ್ಸಿಗಳು, ಸಿಖ್ರು ಮತ್ತು ಜೈನರು 5-6 ಸಮುದಾಯಗಳು ಬರೇ ಮುಸ್ಲಿಮರು ಮಾತ್ರ ಅದರೊಳಗೆ ಬರೋದಿಲ್ಲ. ಆಮೇಲೆ ಈ ಮುಸಲ್ಮಾನರಿಗೆ ಕೊಡುವಂತ ರಿಸರ್ವೇಶನ್ ಕೂಡ ಏನಿದೆಯಲ್ಲ, ಅದು OBC ಕೋಟಾದೊಳಗೆ ಕೆಲವು ಪರ್ಸೆಂಟೇಜ್ ಅವರಿಗೆ ಹೋಗ್ತದೆ. ಪ್ಲೀಸ್